ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ 8ನೇ ತರಗತಿ ಗಣಿತ ಅಧ್ಯಾಯ 4 ಚತುರ್ಭುಜಗಳು. ಈ ಅಧ್ಯಾಯದ ಪುಟ ಸಂಖ್ಯೆ 98ರಲ್ಲಿ ಬರುವ ಕಂಡುಹಿಡಿಯಿರಿ ವಿಭಾಗದ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಹಿಡಿಯೋಣ. ಕ್ವಶನ್ ನಂಬರ್ 2, 8 ಸೆಂಟಿಮೀಟರ್ ಸಮಾನ ಉದ್ದದ ಕರ್ಣಗಳನ್ನು ಹೊಂದಿರುವ ಮತ್ತು ಈ ಕೋನದಲ್ಲಿ ಪರಸ್ಪರ ಛೇದಿಸುವ ಚತುರ್ಭುಜವನ್ನು ಎಳೆಯಿರಿ. ಇಲ್ಲಿ 4 ಸಬ್ ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ, ಬೇರೆ ಬೇರೆ ಕೋನಗಳನ್ನು ಕೊಟ್ಟಿದ್ದಾರೆ. ಸೊ ಮೊದಲಿಗೆ ನಾವು 30 ಡಿಗ್ರಿ ಕೋನ ಬರುವ ರೀತಿಯಲ್ಲಿ ಒಂದು ಚತುರ್ಭುಜವನ್ನು ರಚಿಸುವ. ಸೊ ಇಲ್ಲಿ ಚತುರ್ಭುಜವನ್ನು ರಚಿಸಬೇಕಾದ್ರೆ ಮೊದಲಿಗೆ ನೀವು ಮಾಡಬೇಕಾಗಿರುವಂಥದ್ದು ಏನಂದರೆ 8 ಸೆಂಟಿಮೀಟರ್ ಅಳತೆ ಇರುವಂಥ ಒಂದು ಗೆರೆಯನ್ನು ಎಳಿಬೇಕು. ಸೊ 8 ಸೆಂಟಿಮೀಟರ್ ಅಳತೆ ಇರುವಂಥ ಒಂದು ಗೆರೆಯನ್ನು ನಾನು ಮೊದಲಿಗೆ ಎಳಿತಾ ಇದ್ದೇನೆ. ಅದರ ನಂತರ ಇದನ್ನು ಎ ಮತ್ತು ಇದನ್ನು ಬಿ ಅಂತ ಹೇಳಿ ಹೆಸರಿಸ್ಬೋದು. ಆಮೇಲೆ ನಾವು ಈ ಗೆರೆಯ ಮಧ್ಯಬಿಂದುವನ್ನು ಇಲ್ಲಿ ಗುರುತಿಸಬೇಕು. ಈ ಮಧ್ಯಬಿಂದುವನ್ನು ನೀವು ಅಳತೆ ಪಟ್ಟಿಯ ಸಹಾಯದಿಂದ ಕೂಡ ಗುರುತಿಸ್ಬೋದು, ಆದರೆ ಸರಿಯಾದ ವಿಧಾನ ಕೈವಾರವನ್ನು ಉಪಯೋಗಿಸಿ. ಸೊ ಕೈವಾರದಲ್ಲಿ ಅರ್ಧಕ್ಕಿಂತ ಹೆಚ್ಚು, ಈ ಗೆರೆಯ ಅರ್ಧಕ್ಕಿಂತ ಹೆಚ್ಚು ಅಳತೆಯನ್ನು ತೆಗೆದುಕೊಂಡು ಇಲ್ಲಿ ಒಂದು ನೀವು ಕಂಸವನ್ನು ಈ ರೀತಿಯಲ್ಲಿ ಆರ್ಕ್ ಎಳಿಬೇಕು, ಇಲ್ಲಿ ಒಂದು ಆರ್ಕನ್ನು ಎಳಿಬೇಕು. ಅದೇ ರೀತಿ ಕೈವಾರವನ್ನು ಬಿ ಪಾಯಿಂಟಲ್ಲಿ ಇಟ್ಟು ಪುನಃ ಇಲ್ಲಿ ಒಂದು ಆರ್ಕನ್ನು ಎಳಿಬೇಕು, ಹಾಗೆ ಇಲ್ಲಿ ಒಂದು ಗೆರೆಯನ್ನು ಎಳಿಬೇಕು. ಸೊ ಈ ಎರಡೂ ಎಳೆದಂಥ ಆರ್ಕ್ಗಳು ಒಂದಕ್ಕೊಂದು ಛೇದಿಸುವಾಗೆ ಇರಬೇಕು, ಆ ರೀತಿ ಬರುವಾಗೆ. ನಂತರ ಇಲ್ಲಿ ಈ ರೀತಿಯಲ್ಲಿ ಗೆರೆ ಎಳೆದರೆ ಇದು ನಿಮಗೆ ಮಧ್ಯಬಿಂದುವನ್ನು ಕೊಡ್ತದೆ. ಸೊ ಈ ರೀತಿಯಲ್ಲಿ ನೀವು ಮಧ್ಯಬಿಂದುವನ್ನು ಕಂಡುಹಿಡಿಬೋದು. ಸೊ ಈಗ ನಿಮಗೆ ಮಧ್ಯಬಿಂದು ಸಿಕ್ಕಿದೆ. ಸೊ ಇದು ಮಧ್ಯಬಿಂದು ಆಗಿದೆ. ಮಧ್ಯಬಿಂದು ಸಿಕ್ಕಿದ ನಂತರ ನೀವಿಲ್ಲಿ ಕೋನಮಾಪಕದ ಸಹಾಯದಿಂದ ಇಲ್ಲಿ ಕೋನಮಾಪಕವನ್ನು ಇಟ್ಟು ಎಷ್ಟು ಕೋನವನ್ನು ಗುರುತಿಸಬೇಕು? 30 ಡಿಗ್ರಿ ಕೋನವನ್ನು ಗುರುತಿಸಬೇಕು. ಅಂದರೆ ಇದು 30 ಡಿಗ್ರಿಯನ್ನು ಸೂಚಿಸ್ತದೆ. ಸೊ ಈಗ 30 ಡಿಗ್ರಿ ಇರುವಂಥ ಕೋನ ನಮಗೆ ಸಿಕ್ಕಿದೆ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿಂದ ನೇರವಾಗಿ ಗೆರೆಯನ್ನು ಎಳೆಯಿರಿ. 30 ಡಿಗ್ರಿ ಕೋನವನ್ನು ನಾವು ಗುರುತಿಸಿದ್ದೇವೆ, ಅದಕ್ಕೆ ನೇರವಾಗಿ ಈ ರೀತಿಯಲ್ಲಿ ಈ ಮಧ್ಯಬಿಂದುವಿನಿಂದ ಹಾದು ಹೋಗುವ ಹಾಗೆ ಗೆರೆಯನ್ನು ಎಳಿಬೇಕು. ಆಮೇಲೆ ಇಲ್ಲಿಗ ನಮಗೆ 2 ಕರ್ಣಗಳು ಸಿಕ್ಕಿದೆ. ಒಂದು ಎ ಬಿ ಕರ್ಣ ಆಗಿದೆ, ಹಾಗೆ ಇನ್ನೊಂದು ಸಿ ಡಿ ಕರ್ಣ ಆಗಿದೆ. ಸೊ 2 ಕರ್ಣಗಳು ಸಿಕ್ಕಿದೆ. ನಂತರ ಇಲ್ಲಿ ಈಗ 8 ಸೆಂಟಿಮೀಟರ್ ಅಳತೆ ಇರುವ ಕರ್ಣ ಅಂತ ಹೇಳಿದರೆ ಈ ಸೈಡ್ 4 ಸೆಂಟಿಮೀಟರ್ ಇರಬೇಕು, ಈ ಸೈಡ್ 4 ಸೆಂಟಿಮೀಟರ್ ಇರಬೇಕು. ಸೊ ಹಾಗಾಗಿ ನೀವು ಕೈವಾರದ ಸಹಾಯದಿಂದ 4 ಸೆಂಟಿಮೀಟರನ್ನು ಗುರುತಿಸಿ. ಸೊ ಇಲ್ಲಿ ನಾನು 4 ಸೆಂಟಿಮೀಟರನ್ನು ತೆಗೆದುಕೊಳ್ತಾ ಇದ್ದೇನೆ. ಈ ಮಧ್ಯಬಿಂದುವಿನಲ್ಲಿ ಕೈವಾರವನ್ನು ಇಟ್ಟು ಇಲ್ಲಿ ಇದನ್ನು ಕತ್ತರಿಸಬೇಕು. ಹಾಗೆ ನಂತರ ಇಲ್ಲಿ ಕೂಡ ಮಧ್ಯಬಿಂದುವಿನಲ್ಲಿ ಕೈವಾರವನ್ನು ಇಟ್ಟು ಇಲ್ಲಿ ಇದನ್ನು ಕತ್ತರಿಸಬೇಕು. ನಂತರ ನೀವಿಲ್ಲಿ ಇರುವಂಥ ಈ ಪಾಯಿಂಟ್ಸ್ಗಳನ್ನು ಜೋಡಿಸ್ತಾ ಬನ್ನಿ. ಇದು ಸಿ ಪಾಯಿಂಟ್, ಹಾಗೆ ಇದನ್ನು ಡಿ ಪಾಯಿಂಟ್ ಅಂತ ತೆಗೆದುಕೊಳ್ತಾ ಇದ್ದೇನೆ. ಇದೆಲ್ಲವನ್ನು ಜೋಡಿಸಿ. ಸೊ ಮೊದಲಿಗೆ ಸಿ ಮತ್ತು ಎಯನ್ನು ಜೋಡಿಸ್ತಾ ಇದ್ದೇನೆ. ನಂತರ ಎ ಮತ್ತು ಸಿ ಮತ್ತು ಬಿಯನ್ನು ಜೋಡಿಸ್ತಾ ಇದ್ದೇನೆ. ನಂತರ ಬಿ ಮತ್ತು ಡಿಯನ್ನು ಜೋಡಿಸಿ, ಹಾಗೆ ಎ ಮತ್ತು ಡಿಯನ್ನು ಜೋಡಿಸಿ. ಸೊ ಇಲ್ಲಿ ನೀವು ಕಾಣ್ಬೋದು ನಮಗೀಗ ಒಂದು ಚತುರ್ಭುಜ ರಚನೆಯಾಗಿದೆ. ಚತುರ್ಭುಜದ ಹೆಸರು ಏನಿಲ್ಲಿ? ಚತುರ್ಭುಜ ಎ ಸಿ ಬಿ ಡಿ ಎನ್ನುವಂಥ ಚತುರ್ಭುಜ ರಚನೆಯಾಗಿದೆ. ಸೊ ಈ ರೀತಿಯಲ್ಲಿ ನಾವು ಕೋನ 30 ಡಿಗ್ರಿಯನ್ನು ಮಾಡಿದ್ದೇವೆ. ಅದೇ ರೀತಿಯಲ್ಲಿ ನಾವು ಈಗ ಉಳಿದ ಕೋನಗಳನ್ನು ಮಾಡಬೇಕು. ನಂತರ ನಾವೀಗ ಕೋನ 40 ಡಿಗ್ರಿಯನ್ನು ರಚಿಸುವ. ಸೊ ಕೋನ 40 ಡಿಗ್ರಿಯನ್ನು ರಚಿಸಲಿಕ್ಕೆ ಇದೇ ವಿಧಾನವನ್ನು ಉಪಯೋಗಿಸಬೇಕು. ಆದರೆ ಇಲ್ಲಿ ನಾವು ಮಾಡಬೇಕಾಗಿರುವಂಥದ್ದು ಏನಂದರೆ ಅಳತೆಯನ್ನು ತೆಗೆದುಕೊಳ್ಳುವಾಗ ಕೂಡ ಹಾಗೆಯೇ ಕೋನವನ್ನು ಅಳತೆ ಮಾಡುವಾಗ 40 ಡಿಗ್ರಿ ಅಂತ ತೆಗೆದುಕೊಳ್ಬೇಕು. ಸೊ ಮೊದಲಿಗೆ ಕೋನ 40 ಡಿಗ್ರಿಯ ಚತುರ್ಭುಜವನ್ನು ಈಗ ರಚಿಸ್ತಾ ಇದ್ದೇವೆ. ಇದನ್ನು ರಚಿಸಲಿಕ್ಕೆ ಮೊದಲಿಗೆ ಮಾಡಬೇಕಾಗಿರುವಂಥದ್ದು 8 ಸೆಂಟಿಮೀಟರ್ ಅಳತೆಯ ಒಂದು ಕರ್ಣವನ್ನು ಎಳಿಬೇಕು. 8 ಸೆಂಟಿಮೀಟರ್. ಸೊ ಇದನ್ನು ನಾನು ಎ, ಹಾಗೆ ಇದನ್ನು ಸಿ ಅಂತ ಗುರುತಿಸ್ತಾ ಇದ್ದೇನೆ. ಆಮೇಲೆ ಮಧ್ಯಬಿಂದುವನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಮಧ್ಯಬಿಂದುವನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ನೀವು ಕೈವಾರವನ್ನು ತೆಗೆದುಕೊಂಡು ಅರ್ಧಕ್ಕಿಂತ ಹೆಚ್ಚಿನ ಅಳತೆಯನ್ನು ತೆಗೆದುಕೊಳ್ಬೇಕು. ಈ ಗೆರೆಯ ಅರ್ಧಕ್ಕಿಂತ ಹೆಚ್ಚನ್ನು ತೆಗೆದುಕೊಂಡು ಇಲ್ಲಿ ಒಂದು
ಆರ್ಕನ್ನು ಎಳಿಬೇಕು. ಹಾಗೆ ಇಲ್ಲಿ ಕೂಡ ಒಂದು ಆರ್ಕನ್ನು ಎಳಿಬೇಕು. ಅದೇ ರೀತಿ ಈ ಸಿ ಬಿಂದುವಿನಿಂದ ಕೂಡ ಅರ್ಧಕ್ಕಿಂತ ಹೆಚ್ಚಿನ ಅಳತೆ, ಅದೇ ಅಳತೆಯನ್ನು ತೆಗೆದುಕೊಂಡು ಇಲ್ಲಿ ಒಂದು ಆರ್ಕನ್ನು ತೆಗಿಬೇಕು. ಇಲ್ಲಿ ಕೂಡ ಒಂದು ಆರ್ಕನ್ನು ಹಾಕಬೇಕು. ಆಮೇಲೆ ಅವೆರಡನ್ನು ಜೋಡಿಸಿದಾಗ ನಿಮಗಿಲ್ಲಿ ಮಧ್ಯಬಿಂದು ಸಿಗ್ತದೆ. ಇದನ್ನು ಈ ರೀತಿಯಲ್ಲಿ ಜೋಡಿಸಿದಾಗ ಮಧ್ಯ ರೇಖೆಯನ್ನು ನೀವು ಎಳಿಬೋದು. ಸೊ ಇಲ್ಲಿ ಈಗ ಮಧ್ಯ ರೇಖೆಯನ್ನು ಎಳೆದಿದ್ದೇನೆ. ನಂತರ ನಾವೇನು ಮಾಡಬೇಕು, ಕೋನಮಾಪಕವನ್ನು ತೆಗೆದುಕೊಳ್ಬೇಕು. ಕೋನಮಾಪಕದ ಸಹಾಯದಿಂದ ಎಷ್ಟು ಡಿಗ್ರಿ ಕೋನವನ್ನು ಗುರುತಿಸಬೇಕು, 40 ಡಿಗ್ರಿ ಕೋನವನ್ನು ಗುರುತಿಸಬೇಕು. ಅಂದರೆ ಇಲ್ಲಿ 40 ಡಿಗ್ರಿ ಕೋನವನ್ನು ಗುರುತಿಸಿದ ನಂತರ ಇಲ್ಲಿ ಗೆರೆಯನ್ನು ಎಳಿಬೇಕು. ಈ ರೀತಿಯಲ್ಲಿ ಗೆರೆಯನ್ನು ಎಳಿಬೇಕು. ನಾವೀಗ ಎರಡು ಕರ್ಣಗಳನ್ನು, ಇದು ಒಂದು ಕರ್ಣ, ಇದೊಂದು ಕರ್ಣ, ಎರಡು ಕರ್ಣಗಳನ್ನು ಇಲ್ಲಿ ಎಳೆದಿದ್ದೇವೆ. ನಂತರ ಏನು, ಇಲ್ಲಿ ಕರ್ಣದ ಉದ್ದ 8 ಸೆಂಟಿಮೀಟರ್ ಆಗಿರೋದ್ರಿಂದ ಈ ಭಾಗ 4 ಸೆಂಟಿಮೀಟರ್ ಆಗಿರ್ತದೆ, ಈ ಭಾಗ 4 ಸೆಂಟಿಮೀಟರ್ ಆಗಿರ್ತದೆ. ಹಾಗಾಗಿ 4 ಸೆಂಟಿಮೀಟರ್ ಅಳತೆ ಬರಬೇಕು ನಮಗೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಕೈವಾರದ ಸಹಾಯದಿಂದ 4 ಸೆಂಟಿಮೀಟರ್ ಅಳತೆಯನ್ನು ತೆಗೆದುಕೊಂಡು ಇಲ್ಲಿ ಮಧ್ಯಬಿಂದುವಿನಲ್ಲಿ ಕೈವಾರವನ್ನು ಇಟ್ಟು ಇಲ್ಲಿ ಒಂದು ಆರ್ಕನ್ನು ಎಳೆಯಿರಿ. ಹಾಗೆ ಇಲ್ಲಿ ಮಧ್ಯಬಿಂದುವನ್ನು ಇಟ್ಟು ಇಲ್ಲಿ ಒಂದು ಆರ್ಕನ್ನು ಎಳೆಯಿರಿ. ನೆಕ್ಸ್ಟ್ ಏನು ಮಾಡಬೇಕು, ಇದನ್ನು ನಾನು ಹೆಸರಿಸ್ತೇನೆ ಬಿ ಅಂತ ಹೇಳಿ, ಹಾಗೆ ಇದನ್ನು ಡಿ ಅಂತ ಹೆಸರಿಸ್ತೇನೆ. ಇವೆಲ್ಲವನ್ನು ಜೋಡಿಸ್ತಾ ಬನ್ನಿ. ಜೋಡಿಸ್ತಾ ಬಂದಾಗ ನಿಮಗೆ ಇಲ್ಲಿ ಒಂದು ಚತುರ್ಭುಜವು ರಚನೆಯಾಗ್ತದೆ. ಮೊದಲಿಗೆ ಎ ಮತ್ತು ಬಿಯನ್ನು ಜೋಡಿಸ್ತಾ ಇದ್ದೇನೆ. ನಂತರ ಇರುವಂಥದ್ದು ಯಾವುದು, ಸಿ ಮತ್ತು ಬಿ. ಸಿ ಮತ್ತು ಬಿಯನ್ನು ಜೋಡಿಸಿ. ಸಿ ಮತ್ತು ಬಿಯನ್ನು ಜೋಡಿಸ್ತಾ ಇದ್ದೇನೆ. ನೆಕ್ಸ್ಟ್ ಸಿ ಮತ್ತು ಡಿಯನ್ನು ಜೋಡಿಸ್ತಾ ಇದ್ದೇನೆ. ನೆಕ್ಸ್ಟ್ ಎ ಮತ್ತು ಡಿಯನ್ನು ಜೋಡಿಸ್ತಾ ಇದ್ದೇನೆ. ನೀವಿಲ್ಲಿ ಕಾಣ್ಬೋದು, ಇಲ್ಲಿ ಒಂದು ಚತುರ್ಭುಜ ಈಗ ರಚನೆಯಾಗಿದೆ. ನೆಕ್ಸ್ಟ್ ನಾವು ನಂತರ ಇನ್ನೊಂದು ಕ್ವಶನ್ ಏನಿದೆ, ಇನ್ನೊಂದು ಕ್ವಶನ್ ನಮಗೆ 90 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಅಂದರೆ 90 ಡಿಗ್ರಿ ಇರುವಂಥ ನಾವೀಗ ಕೋನವನ್ನು ತೆಗೆದುಕೊಂಡು ಒಂದು ಚತುರ್ಭುಜವನ್ನು ರಚಿಸಬೇಕು. ಅದಕ್ಕೆ ಕೂಡ ಇದೇ ವಿಧಾನವನ್ನು ಉಪಯೋಗಿಸಿದರೆ ಆಯಿತು. 90 ಡಿಗ್ರಿ, ಮೂರನೇ ಪ್ರಶ್ನೆ, 90 ಡಿಗ್ರಿ ಇರುವಂಥ ಕೋನವನ್ನು ರಚಿಸಬೇಕು. ಹಾಗೆ ಅದು ಚತುರ್ಭುಜವನ್ನು ಕೊಡಬೇಕು. ಮೊದಲು ಮಾಡಬೇಕಾಗಿರುವಂಥದ್ದು ಏನಂದರೆ 8 ಸೆಂಟಿಮೀಟರ್ ಅಳತೆ ಉಳ್ಳ ಕರ್ಣವನ್ನು ನೀವು ಎಳಿಬೇಕು. ಇದನ್ನು 8 ಸೆಂಟಿಮೀಟರ್ ಅಳತೆ ಇದೆ. ಇದನ್ನು ಎ ಅಂತ ಗುರುತಿಸ್ತೇನೆ, ಇದನ್ನು ಸಿ ಅಂತ ಗುರುತಿಸ್ತೇನೆ. ನಂತರ ಇದರ ಮಧ್ಯಬಿಂದುವನ್ನು ಫೈಂಡ್ ಔಟ್ ಮಾಡಬೇಕು. ಈ ಗೆರೆಯದ್ದು ಅದನ್ನು ಹೇಗೆ ಫೈಂಡ್ ಔಟ್ ಮಾಡ್ಬೋದು, ಕೈವಾರದ ಸಹಾಯದಿಂದ ಅರ್ಧಕ್ಕಿಂತ ಹೆಚ್ಚು ಅಳತೆಯನ್ನು ತೆಗೆದುಕೊಂಡು ಇಲ್ಲಿ ಒಂದು ಆರ್ಕನ್ನು ಎಳೆಯಿರಿ. ಹಾಗೆ ಇಲ್ಲಿ ಒಂದು ಆರ್ಕನ್ನು ಎಳೆಯಿರಿ. ನಂತರ ಸಿ ಬಿಂದುವಿನಲ್ಲಿ ಪುನಃ ಕೈವಾರವನ್ನು ಇಟ್ಟು ಇಲ್ಲಿ ಒಂದು ಆರ್ಕನ್ನು ಎಳೆಯಿರಿ, ಇಲ್ಲಿ ಒಂದು ಆರ್ಕನ್ನು ಎಳೆಯಿರಿ. ಈ ಆರ್ಕ್ ಛೇದಿಸುವಂಥ ಬಿಂದು ಏನಿದೆ ಅವೆರಡನ್ನು ಜೋಡಿಸಿ ಈ ರೀತಿಯಲ್ಲಿ ನೀವು ಜೋಡಿಸಬೇಕು. ಜೋಡಿಸಿದಾಗ ನಿಮಗೆ ಇಲ್ಲಿ ಮಧ್ಯಬಿಂದು ಸಿಗ್ತದೆ. ನೀವಿಲ್ಲಿ ಕಾಣ್ಬೋದು, ಇದು ಈಗ ಮಧ್ಯಬಿಂದು ಆಗಿದೆ. ಆಮೇಲೆ ಕೋನಮಾಪಕದ ಸಹಾಯದಿಂದ ಕೋನಮಾಪಕವನ್ನು ತೆಗೆದುಕೊಂಡು ಎಷ್ಟು ಡಿಗ್ರಿ ಕೋನವನ್ನು ನೀವು ಗುರುತಿಸಬೇಕು, ಇಲ್ಲಿ 90 ಡಿಗ್ರಿ ಇರುವಂಥ ಕೋನವನ್ನು ಗುರುತಿಸಬೇಕು. ಅಂದರೆ ಇಲ್ಲಿ ಇದು 90 ಡಿಗ್ರಿಯನ್ನು ಸೂಚಿಸ್ತದೆ. ಇಲ್ಲಿ 90 ಡಿಗ್ರಿ ಇರುವಂಥ ಕೋನವನ್ನು ಗುರುತಿಸಿ ಇಲ್ಲಿ ಈ ರೀತಿಯಲ್ಲಿ ಎಳಿತಾ ಇದ್ದೇನೆ ಗೆರೆ. ಇದು 90 ಡಿಗ್ರಿ ಆಗಿದೆ. ಇಲ್ಲಿ ಇದನ್ನು 90 ಡಿಗ್ರಿ ಅಂತ ಬರೆಯಿರಿ. ಆಮೇಲೆ ಗೆರೆಯನ್ನು ಎಳೆಯಿರಿ. ಈ ಗೆರೆಯಲ್ಲಿ ಇದು ಈಗ ಇನ್ನೊಂದು ಕರ್ಣ ಆಗಿದೆ, ಆಯತದ್ದು ಅಂದರೆ ಚತುರ್ಭುಜದ್ದು. ಆಮೇಲೆ ನಮಗೆ ಇಲ್ಲಿ ಬೇಕಾಗಿರುವಂಥದ್ದು ಎಷ್ಟು, 4 ಸೆಂಟಿಮೀಟರ್, ಈ ಬದಿ 4 ಸೆಂಟಿಮೀಟರ್. ಹಾಗಾಗಿ ಸ್ಕೇಲ್ನ ಸಹಾಯದಿಂದ ನೀವು 4 ಸೆಂಟಿಮೀಟರ್ ಅಳತೆಯನ್ನು ತೆಗೆದುಕೊಳ್ಳಿ. 4 ಸೆಂಟಿಮೀಟರ್ ಅಳತೆಯನ್ನು ತೆಗೆದುಕೊಂಡು ನಂತರ ಈ ರೀತಿಯಲ್ಲಿ 4 ಸೆಂಟಿಮೀಟರ್ ಅಳತೆಯನ್ನು ತೆಗೆದುಕೊಳ್ಳಿ. ನಂತರ ನಾವು ಎಳೆದಂಥ ಕರ್ಣ ಏನಿದೆ ಅದನ್ನು ಕತ್ತರಿಸಿ. ಈಗ ಇದನ್ನು ಇಲ್ಲಿ ಕತ್ತರಿಸ್ತಾ ಇದ್ದೇನೆ, ಹಾಗೆ ಇದನ್ನು ಇಲ್ಲಿ ಕತ್ತರಿಸ್ತಾ ಇದ್ದೇನೆ. ಕತ್ತರಿಸಿದ ನಂತರ ಆ ಬಿಂದುಗಳನ್ನು ಹೆಸರಿಸಿ ಇದನ್ನು ಬಿ ಅಂತ ಕೊಡ್ತಾ ಇದ್ದೇನೆ. ಈ ಬಿಂದುವನ್ನು ಡಿ ಅಂತ ಕೊಡ್ತಾ ಇದ್ದೇನೆ. ನಂತರ ಎಲ್ಲ ಬಿಂದುಗಳನ್ನು ನೀವು ಜೋಡಿಸ್ತಾ ಹೋಗಬೇಕು. ಇಲ್ಲಿ ಎ ಮತ್ತು ಬಿಯನ್ನು ಜೋಡಿಸ್ತೇನೆ ಮೊದಲಿಗೆ. ಎ ಮತ್ತು ಬಿಯನ್ನು ಜೋಡಿಸಿ, ನಂತರ ಎ ಬಿ ಮತ್ತು ಸಿಯನ್ನು ಜೋಡಿಸ್ತಾ ಇದ್ದೇನೆ. ನಂತರ ಇಲ್ಲಿ ಸಿ ಮತ್ತು ಡಿಯನ್ನು ಜೋಡಿಸ್ತಾ ಇದ್ದೇನೆ. ಆಮೇಲೆ ಎ ಮತ್ತು ಡಿಯನ್ನು ಜೋಡಿಸ್ತಾ ಇದ್ದೇನೆ. ಈ ರೀತಿಯಲ್ಲಿ 90 ಡಿಗ್ರಿ ಇರುವಂತಹ ಒಂದು ಚತುರ್ಭುಜವನ್ನು ರಚನೆ ಮಾಡ್ಬೋದು. ನೆಕ್ಸ್ಟ್ ನೀವು ರಚನೆ ಮಾಡಬೇಕಾಗಿರುವಂಥದ್ದು ಎಷ್ಟು ಡಿಗ್ರಿ, 4th 140 ಡಿಗ್ರಿ ಇರುವಂತಹ ಚತುರ್ಭುಜವನ್ನು ನೀವು
ರಚನೆ ಮಾಡಬೇಕು. ಕರ್ಣಗಳಲ್ಲಿ 140 ಡಿಗ್ರಿ ಇರಬೇಕು. ಸೊ ಇದನ್ನು ರಚನೆ ಮಾಡಲಿಕ್ಕೆ ಕೂಡ ಅದೇ ವಿಧಾನ. ಮೊದಲಿಗೆ ಮಾಡಬೇಕಾಗಿರುವಂಥದ್ದು ಏನು, ಮೊದಲಿಗೆ ನೀವು ಒಂದು ಕರ್ಣವನ್ನು ಎಳಿಬೇಕು. ಸೊ ಎಷ್ಟು ಸೆಂಟಿಮೀಟರ್ ಅಳತೆ ಕರ್ಣದ ಅಳತೆ 8 ಸೆಂಟಿಮೀಟರ್ ಆಗಿರಬೇಕು. ಸೊ 8 ಸೆಂಟಿಮೀಟರ್ ಅಳತೆ ಕರ್ಣವನ್ನು ಎಳಿತೇನೆ. ಇದನ್ನು ಎ, ಇದನ್ನು ಸಿ ಅಂತ ಹೆಸರಿಸ್ತೇನೆ. ಇದರ ಮಧ್ಯ ರೇಖೆಯನ್ನು ನಾವು ಈಗ ರಚನೆ ಮಾಡಬೇಕು. ಅದಕ್ಕೆ ಅರ್ಧಕ್ಕಿಂತ ಹೆಚ್ಚು ಅಳತೆ ಇರುವಂಥ ಕೈವಾರದ ಅಳತೆಯನ್ನು ತೆಗೆದುಕೊಂಡು ಇಲ್ಲಿ ಒಂದು ಆರ್ಕ್, ಹಾಗೆ ಇಲ್ಲಿ ಒಂದು ಆರ್ಕನ್ನು ಹಾಕ್ತೇನೆ. ನಂತರ ಪುನಃ ಸಿ ಬಿಂದುವಿನಲ್ಲಿ ಕೈವಾರವನ್ನು ಇಟ್ಟು ನಂತರ ಇಲ್ಲಿ ಒಂದು ಆರ್ಕ್, ಹಾಗೆ ಇಲ್ಲಿ ಕೂಡ ಒಂದು ಆರ್ಕನ್ನು ಹಾಕ್ತಾ ಇದ್ದೇನೆ. ನೆಕ್ಸ್ಟ್ ನಾವೇನು ಮಾಡಬೇಕು, ಈ ಆರ್ಕ್ಗಳು ಛೇದಿಸುವಂಥ ಬಿಂದು ಏನಿದೆ ಇವುಗಳನ್ನು ತೆಗೆದುಕೊಂಡು ಒಂದು ಗೆರೆಯನ್ನು ಎಳಿಬೇಕು. ಸೊ ಈ ರೀತಿಯಲ್ಲಿ ಒಂದು ಗೆರೆಯನ್ನು ಎಳಿತಾ ಇದ್ದೇನೆ. ಸೊ ನೀವಿಲ್ಲಿ ಕಾಣ್ಬೋದು. ಸೊ ಇದು ಈ ರೀತಿಯಲ್ಲಿ, ಇದು ಈಗ ನಮಗೆ ಮಧ್ಯಬಿಂದುವನ್ನು ಕೊಡ್ತದೆ. ಆಮೇಲೆ ನಾವು ಕೋನಮಾಪಕದ ಸಹಾಯದಿಂದ ಎಷ್ಟು ಡಿಗ್ರಿ ಕೋನವನ್ನು ಗುರುತಿಸಬೇಕು, ಇಲ್ಲಿ ಕೋನಮಾಪಕವನ್ನು ತೆಗೆದುಕೊಂಡು 140 ಡಿಗ್ರಿ ಇರುವಂಥ ಕೋನವನ್ನು ಗುರುತಿಸಬೇಕು. ಇದು 140 ಡಿಗ್ರಿ, ಇಲ್ಲಿ ನೀವು ಕಾಣ್ಬೋದು. ಸೊ 140 ಡಿಗ್ರಿ. ಸೊ ಇಲ್ಲಿ ಒಂದು ಗೆರೆಯನ್ನು ಎಳೆಯಿರಿ. ಸೊ ಇದು ನಿಮಗೆ ಎರಡನೇ ಕರ್ಣವನ್ನು ಕೊಡ್ತದೆ. ಎರಡನೇ ಕರ್ಣದಲ್ಲಿ ಏನಾಗಿದೆ, ಈ ಬದಿ 4 ಸೆಂಟಿಮೀಟರ್ ಇದೆ, ಹಾಗೆ ಈ ಬದಿ 4 ಸೆಂಟಿಮೀಟರ್ ಇದೆ. ಸೊ ಇದು 140 ಡಿಗ್ರಿ. ಸೊ ಅದಕ್ಕೋಸ್ಕರ ನೀವು ಕೈವಾರದ ಸಹಾಯದಿಂದ 4 ಸೆಂಟಿಮೀಟರ್ ಅಳತೆಯನ್ನು ತೆಗೆದುಕೊಳ್ಳಿ. 4 ಸೆಂಟಿಮೀಟರ್ ಅಳತೆಯನ್ನು ತೆಗೆದುಕೊಂಡು ಇಲ್ಲಿ ಮಧ್ಯಬಿಂದುವಿನಲ್ಲಿ ಕೈವಾರವನ್ನು ಇಟ್ಟು ಈ ಕರ್ಣವನ್ನು ಕತ್ತರಿಸಿ, ಹಾಗೆ ಇಲ್ಲಿ ಕೂಡ ಇದನ್ನು ಕೂಡ ಈ ರೇಖೆಯನ್ನು ಕತ್ತರಿಸಿ. ನಂತರ ಈ ಕತ್ತರಿಸಿದ ಬಿಂದುಗಳನ್ನು ಹೆಸರಿಸಿ, ಇದನ್ನು ಬಿ ಅಂತ ಹೆಸರಿಸ್ತೇನೆ, ಇದನ್ನು ಡಿ ಅಂತ ಹೆಸರಿಸ್ತೇನೆ. ಇವುಗಳನ್ನು ಜೋಡಿಸಿ. ಸೊ ಮೊದಲಿಗೆ ಬಿಯನ್ನು ಎಗೆ ಜೋಡಿಸ್ತಾ ಇದ್ದೇನೆ, ನಂತರ ಬಿಯನ್ನು ಸಿಗೆ ಜೋಡಿಸ್ತಾ ಇದ್ದೇನೆ, ಆಮೇಲೆ ಸಿಯನ್ನು ಡಿಗೆ ಜೋಡಿಸುವ. ಸೊ ಸಿಯನ್ನು ಡಿಗೆ ಜೋಡಿಸ್ತಾ ಇದ್ದೇನೆ, ನಂತರ ಡಿಯನ್ನು ಎಗೆ ಜೋಡಿಸಿ. ಸೊ ಈ ರೀತಿಯಲ್ಲಿ ನೀವು ಇಲ್ಲಿ ಕಾಣ್ಬೋದು. ಬೇರೆ ಬೇರೆ ಕೋನಗಳನ್ನು ತೆಗೆದುಕೊಂಡು ನಾವು ಚತುರ್ಭುಜವನ್ನು ರಚಿಸಿದ್ದೇವೆ.